ನಮಸ್ಕಾರ ಎಲ್ಲರಿಗೂ ಕೂಡ. ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬೆನ್ನೆಲುಬು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಈ ಚುನಾವಣೆಗಳು ನಮ್ಮ ಹಂತದಲ್ಲಿ ನಡೆಯುವಾಗ ಅದು ಸಂಸತ್ತಿಗೆ ನಡೆಯುವಂಥ ಚುನಾವಣೆ ಇರಬಹುದು ಅಥವಾ ರಾಜ್ಯ ವಿಧಾನಸಭೆಗಳಿಗೆ ನಡೆಯುವಂಥ ಚುನಾವಣೆಗಳಿರಬಹುದು. ಅದರಲ್ಲಿ ಪ್ರಜೆಗಳು ಬಹಳ ಹುರುಪಿನಿಂದ ಮತದಾನ ಮಾಡುವುದನ್ನು ನಾವು ಕಾಣ್ತೀವಿ. ಇದು ಸರ್ವೇ ಸಾಮಾನ್ಯವಾಗಿ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಾವು ಗಮನಿಸಬಹುದಾದಂತಹ ಅಂಶ. ಆದರೆ ಇದೇ ರೀತಿಯಾಗಿ ಪ್ರತಿ ಶಾಲೆಗಳಲ್ಲೂ ಸಹಿತ ಶಾಲಾ ಸಂಸತ್ ಚುನಾವಣೆಗಳು ಅಂತ ನಡೀತವೆ. ಆ ಶಾಲಾ ಸಂಸತ್ ಚುನಾವಣೆಗಳಲ್ಲಿ ನಾವು ಸಾರ್ವತ್ರಿಕ ಚುನಾವಣೆಗಳಲ್ಲಿ ನೋಡುವಂತಹ ಎಲ್ಲ ಹಂತಗಳನ್ನು ಅನುಸರಿಸುವ ಮೂಲಕ ಚುನಾವಣೆಗಳನ್ನು ಶಾಲೆಗಳಲ್ಲಿ ನಡೆಸಿ ಮಕ್ಕಳಿಗೆ ಆ ಚುನಾವಣೆಗಳ ಪ್ರಕ್ರಿಯೆಯನ್ನು ಕುರಿತು ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಶಿಕ್ಷಕರು ಮಾಡ್ತಾರೆ. ಅದೇ ರೀತಿ ನಮ್ಮ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿರುವಂತಹ ಸರ್ಕಾರಿ ಪ್ರೌಢಶಾಲೆಯಲ್ಲಿಯೂ ಸಹಿತ ಮಕ್ಕಳು ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನವನ್ನು ಮಾಡಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವಿವಿಧ ಹಂತಗಳನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಾಯಿತು. ಈ ಒಂದು ಚುನಾವಣೆಯಲ್ಲಿ ಶಿರೋಳದ ಸರ್ಕಾರಿ ಪ್ರೌಢಶಾಲೆಯ SDMCಯ ಎಲ್ಲ ಸದಸ್ಯರು ಕೂಡ ನೇರವಾಗಿ ಪಾಲ್ಗೊಳ್ಳುವುದರ ಮೂಲಕ ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತದೆ ಅನ್ನುವುದನ್ನು ಅವರು ಸ್ವತಃ ಗಮನಿಸಿದರು. ಅದರ ಜೊತೆಗೆ ಪ್ರತಿ ಹಂತದಲ್ಲಿಯೂ ಸಹಿತ ವಿದ್ಯಾರ್ಥಿಗಳು ಬಹಳಷ್ಟು ಉತ್ಸಾಹದಿಂದ ಪಾಲ್ಗೊಳ್ಳುವುದರ ಮೂಲಕ ಚುನಾವಣಾ ಪ್ರಕ್ರಿಯೆಯನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಈ ಒಂದು ಸರ್ಕಾರಿ ಪ್ರೌಢಶಾಲೆ ಶಿರೋಳದ ಚುನಾವಣೆಯಲ್ಲಿ ಮತ್ತೊಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಹೆಣ್ಣು ಮಕ್ಕಳಿಗಾಗಿ ಪಿಂಕ್ ಬೂತ್ ಅನ್ನ ನಿರ್ಮಿಸಲಾಗಿತ್ತು. ಸೊ ಪಿಂಕ್ ಬೂತ್ ನಲ್ಲಿ ವಿದ್ಯಾರ್ಥಿನಿಯರು ಮತದಾನವನ್ನ ಮಾಡುವುದರ ಮೂಲಕ ನೈಜ ಚುನಾವಣೆಗಳು ಯಾವ ರೀತಿಯಾಗಿ ನಡೀತವೆ ಅದೇ ರೀತಿಯಾದಂತಹ ಅನುಭವವನ್ನು ಅನುಭವಿಸುವುದಕ್ಕೆ ಸಾಧ್ಯ ಆಯಿತು. ಜೊತೆಗೆ ಶಾಲೆಯ ಎಲ್ಲ ಸಿಬ್ಬಂದಿಯವರು, ಮುಖ್ಯೋಪಾಧ್ಯಾಯರು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದರ ಮೂಲಕ ಈ ಒಂದು ಚಟುವಟಿಕೆಯನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ರು ಅಂತ ಹೇಳ್ಬೋದು. ಬನ್ನಿ ಹಾಗಾದ್ರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಏನೇನು ನಡೀತು ಅಂತ ಹೇಳಿ ನೋಡ್ಕೊಂಡ್ಬರೋಣ. ಭಾರತದ ಸಣ್ಣ ಪ್ರಜಾಪ್ರಭುತ್ವ ವ್ಯವಸ್ಥೆ ಶಾಲೆಯಲ್ಲಿಯೂ ಇರ್ತೈತಿ. ಅದೇ ರೀತಿಯಾಗಿ ಆ ಅಧಿಸೂಚನೆಯನ್ನ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಮಮದಾಪುರ ಗುರುಗಳು ಇದನ್ನ ಸಾದರಪಡಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. 2026-27ನೇ ಸಾಲಿನ ನಮ್ಮ ಸರ್ಕಾರಿ ಪ್ರೌಢಶಾಲೆ ಶಿರೋಳದ ಶಾಲಾ ಸಂಸತ್ ರಚನೆಯ ಒಂದು ಅಧಿಸೂಚನೆಯನ್ನು ಇವತ್ತು ನಾವು ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು, ಮುಖ್ಯೋಪಾಧ್ಯಾಯರ ಪರವಾಗಿ ಇವತ್ತು ಪ್ರಕಟ ಮಾಡ್ತಾ ಇದ್ದೀವಿ. ಅದರ ವೇಳಾಪತ್ರಿಕೆಯನ್ನು ಸಹಿತ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. भारत है मुझमें, मैं ताकत हूँ, ताकत है मुझमें, मैं भारत हूँ, भारत है मुझमें, मैं ताकत हूँ, ताकत है मुझमें। हम भारत को नतमस्तक है, हम योद्धा के 2 हस्तक है, हम भारत भाग्य विधाता है, हम भारत के मतदाता है। मतदान मतदान देने जाएंगे भारत के लिए, भारत के लिए। भारतवर्ष भारत आमाते आमी शक्ति धरी शक्ति आमाते। मी भारत आहे, भारत माझ्यात आहे, मी ताकत आहे, ताकत माझ्यात आहे. मतदान मतदान. ನಾನು ನಿಮ್ಮ ಪ್ರೀತಿ ಅಕ್ಷನ ಮಾತಾಡ್ತಾ ಇದ್ದೇನೆ. ಪ್ಲೀಸ್ ನಾನು ನಿಮ್ಮ ಹೆಣ್ಣು ಮಕ್ಕಳಿಗೋಸ್ಕರ ನಾನು ಈ ಸ್ಪರ್ಧೆಗೆ ನಿಂತಿದ್ದೇನೆ. ಪ್ಲೀಸ್ ನನಗೋಸ್ಕರ ವೋಟ್ ಮಾಡಿ, ಪ್ಲೀಸ್ ನನ್ನ ಆಯ್ಕೆ ಮಾಡಿ. ನಮಸ್ಕಾರಗಳು. ನನ್ನ ಹೆಸರು ಅಮೃತ ಕಾಡಪ್ಪನಗಟ್ಟಿ. ನಾನು ಹೆಣ್ಣು ಮಕ್ಕಳ ಪ್ರತಿನಿಧಿಯ ಸಲುವಾಗಿ ಚುನಾವಣೆಗೆ ನಿಂತಿದ್ದೇನೆ. ನನ್ನನ್ನು ಎಲ್ಲರೂ ಆಯ್ಕೆ ಮಾಡಿ ನನಗೆ ಎಲ್ಲರೂ ವೋಟ್ ಮಾಡಿ. ನಮಸ್ಕಾರ. ನಾನು ಹೆಣ್ಣು ಮಕ್ಕಳ ಪರವಾಗಿ ಚುನಾವಣೆಗೆ ನಿಂತಿದ್ದೇನೆ. ನನ್ನನ್ನು ಆಯ್ಕೆ ಮಾಡಿ ಗೆಲ್ಲಿಸಿ. ಇಷ್ಟೇ. ನಮಸ್ಕಾರಗಳು.
ನನ್ನ ಹೆಸರು ಚನ್ನಪ್ಪ ಲಕಾಪಗೊಂಡ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಎಲ್ಲರೂ ಓಟ್ ಹಾಕಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹಿರಣ್ಣ ಕಾಡಪ್ಪ ನಾವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗಂಡು ಮಕ್ಕಳ ಪರವಾಗಿ ಚುನಾವಣೆಗೆ ನಿಂತಿದ್ದೇನೆ. ನನಗೆ ಎಲ್ಲರೂ करण्याचा उचला भारतासाठी भारतासाठी सत्यं भारत शिवं भारत भक्ति भारत शक्ति भारत रौनक बहारा गुलिस्तान भारत हर जन्म का कल्याण भारत मतदान देने जाएंगे भारत के लिए भारत के लिए भारत छो भारत जे मुझमा हूँ ताकत छो ताकत जे मुझमा मैं भारत हाँ भारत मेरे अंदर मैं ताकत हाँ ताकत मेरे अंदर நான் பாரதம் பாரதமென்னுள்ளே நான் சக்தியே சக்தி என்னுள்ளே నేను భారతుడు దేశం నుండి నాలో నేను బలవంతుణ్ణి బలముంది నాలో ನಾ ಭಾರತ ನನ್ನಲ್ಲಿದೆ ಭಾರತ ನಾನು ಶಕ್ತಿ ನನ್ನಲ್ಲದೆ ಶಕ್ತಿ ഞാൻ ഭാരതമെന്നുള്ളിൽ ഞാൻ ശക്തിയാണ് ശക്തിയുണ്ടെന്നുള്ളിൽ মই ভাৰত ভাৰত আছে মোৰ মাজত মই শক্তি শক্তি আছে মোৰ প্ৰাণত মো ভারত মো ভিতরে ভারত মো শক্তি ಚನ್ನಪ್ಪ ಗುರುದಾರ್ ಈತ ವಿದ್ಯಾರ್ಥಿಗಳ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾನೆ. ಅವನಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. মো ভিতরে শক্তি আমি ভোট দেবাকু জীবা ನಾನು ಸರ್ಕಾರಿ ಪ್ರೌಢಶಾಲೆ ಶಿರೋಳದಲ್ಲಿ ಕಲಿಯುತ್ತಿದ್ದು 2026-27ನೇ ಸಾಲಿನ ಶಾಲಾ ಸಂಸತ್ತಿಗೆ ಆಯ್ಕೆಯಾಗಿದ್ದು ನನಗೆ ವಹಿಸಿಕೊಟ್ಟ ಇಲಾಖೆಯ ಹಾಗೂ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಸತ್ಯ ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕತೆ ಹಾಗೂ ನಮ್ರತಾ ಭಾವದಿಂದ ನಿರ್ವಹಿಸುತ್ತೇನೆಂದು ಈ ಮೂಲಕ ತಂದೆ ತಾಯಿಯರ ಹೆಸರಿನಲ್ಲಿ ಪ್ರತಿಜ್ಞಾ ವಿಧಿ ಸ್ವೀಕರಿಸುತ್ತೇನೆ. ಜೈ ಹಿಂದ್. ಭಾರತ